ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಈ ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಕರ್ನಾಟಕದ ವೈವಿಧ್ಯತೆ ಅಂದರೆ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಬಗ್ಗೆ ಒಂದು ತರಗತಿಯನ್ನು ಮಾಡಿದ್ದೀನಿ. ಅದರಲ್ಲಿ ಋತುಮಾನಗಳು, ಮಣ್ಣುಗಳು, ಅದರ ಗುಣಲಕ್ಷಣಗಳು, ಯಾವ್ಯಾವ ಮಣ್ಣು ಇದ್ದಾವೆ, ಎಷ್ಟು ಋತುಕಾಲಗಳಿದ್ದಾವೆ, ಅವೆಲ್ಲದರ ಬಗ್ಗೆ ಏನು ಮಾಡಿದ್ದೀವಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ಇವತ್ತಿನ ತರಗತಿಯಲ್ಲಿ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳು ಮತ್ತು ಅವುಗಳ ಗುಣಲಕ್ಷಣಗಳು, ಹಾಗೆ ಪ್ರಾಣಿ ಸಸ್ಯವರ್ಗ ಇವೆಲ್ಲದರ ಬಗ್ಗೆ ಏನು ಮಾಡೋಣ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಹಾಗೆ ಈ ಒಂದು ಮಾಹಿತಿ ನಮ್ಮ ಕರ್ನಾಟಕ TET, GPSTR, HSTR ಮತ್ತು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಉಪಯುಕ್ತವಾದಂತಹ ಮಾಹಿತಿಯಾಗಿದ್ದ ಕಾರಣ ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಸಸ್ಯವರ್ಗದ ವಿಧಗಳು, ಸಸ್ಯವರ್ಗದಲ್ಲಿ ಯಾವ್ಯಾವ ವಿಧಗಳು ಇದ್ದಾವೆ ಅಂತೇಳಿ ಇವಾಗ ನೋಡೋಣ. ಮಳೆಯ ಪ್ರಮಾಣ ಮತ್ತು ಭೂಸ್ವರೂಪ ಮತ್ತು ಮಣ್ಣಿನ ಲಕ್ಷಣಗಳನ್ನು ಆಧರಿಸಿ, ಅಂದರೆ ಮಳೆಯ ಪ್ರಮಾಣ, ಭೂಸ್ವರೂಪ ಹಾಗೂ ಮಣ್ಣಿನ ಲಕ್ಷಣ ಈ ಮೂರು ಅಂಶಗಳನ್ನು ಆಧರಿಸಿ ಏನು ಮಾಡೋದಾಗಿದೆ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ವಿಂಗಡಣೆ ಮಾಡಲಾಗಿದೆ. ಅವುಗಳ ಆಧಾರದ ಮೇಲೆ, ಮಳೆಯ ಪ್ರಮಾಣದ ಆಧಾರದ ಮೇಲೆ, ಭೂಸ್ವರೂಪ ಮತ್ತು ಮಣ್ಣಿನ ಗುಣಲಕ್ಷಣ ಈ ಮೂರು ಆಧರಿಸಿ ಏನು ಮಾಡಿದ್ದಾರೆ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ವಿವಿಧ ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಬರುವಂತಹ ಮೊದಲನೇದು ನಿತ್ಯ ಹರಿದ್ವರ್ಣ ಕಾಡುಗಳು, ಹಾಗೆ ಎಲೆ ಉದುರಿಸುವ ಸಸ್ಯವರ್ಗ, ಮಿಶ್ರಣ ಕಾಡು, ಕುರುಚಲು ಹಾಗೂ ಹುಲ್ಲುಗಾವಲು, ಒಟ್ಟು 4 ಭಾಗಗಳಾಗಿ ಏನು ಮಾಡಿದ್ದಾರೆ ಸಸ್ಯವರ್ಗವನ್ನು ವಿಂಗಡಣೆ ಮಾಡಿದ್ದಾರೆ. ಹಾಗಾದರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಮುಖ್ಯವಾಗಿ 250 ಸೆಂಟಿಮೀಟರ್ ಎಲ್ಲಿ ಅಂದರೆ ಅದಕ್ಕಿಂತ ಹೆಚ್ಚಿಗೆ ಎಲ್ಲಿ ಮಳೆ ಬೀಳುತ್ತೋ ಆ ಭಾಗಗಳೇನು ಮಾಡ್ತವೆ ಕಾಡುಗಳು ಅತಿ ಸಮೃದ್ಧವಾಗಿ ಬೆಳೀತವೆ. ಅಲ್ಲಿ ಅಧಿಕ ಮಳೆ ಇರ್ತೈತಿ, ಅಧಿಕ ಉಷ್ಣಾಂಶಗಳಿಂದ ಇಲ್ಲಿ ಮರಗಳೇನಿರ್ತವೆ ಭಾಳಷ್ಟು ಎತ್ತರವಾಗಿ ಮತ್ತು ದಟ್ಟವಾಗಿ ಬೆಳೀತವೆ. ಈ ಕಾಡುಗಳು ದುರ್ಗಮವಾಗಿದ್ದು ಕೆಲವು ಕಡೆ ಸೂರ್ಯನ ಕಿರಣಗಳು ನೆಲಕ್ಕೆ ತಲುಪುವುದಿಲ್ಲ. ಅಷ್ಟು ದೊಡ್ಡ ದೊಡ್ಡ ಮರಗಳು ಏನು ಮಾಡ್ತವೆ ಆ ಸೂರ್ಯನ ಕಿರಣಗಳು ನೆಲಕ್ಕೆ ಅಂದರೆ ಅಷ್ಟು ನೆರಳನ್ನು ಆವರಿಸ್ಕೊಂಡಿರ್ತೈತೆ. ಇಲ್ಲಿ ಬೆಳೆಯುವಂಥ ಪ್ರಮುಖವಾದಂಥ ಮರಗಳಂದರೆ ಯಾವ್ಯಾವಪ್ಪ ಅಂತಂದರೆ, ಒಂದು ಬೀಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಹೆಬ್ಬಲಗು ಮುಂತಾದ ಮರಗಳನ್ನು ಬೆಳೀತವೆ. ಇದು ಎಕ್ಸಾಮ್ಗೆ ಆಗ್ತೈತೆ, ವೆರಿ ಇಂಪಾರ್ಟೆಂಟು. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡು ಬರುವಂಥ ಮರಗಳು ಯಾವ್ಯಾವ ಅಂತ ಕರೀತಾರೆ, ಅಥವಾ ಬೀಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಹೆಬ್ಬಲಸು ಇವು ಯಾವ ವಿಧದ ಅರಣ್ಯದಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರೆ. ಅವಾಗ ನಾವು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಅಂತ ಹಾಕಬೇಕು. ಇವು ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಇವೆಲ್ಲ. ಮರಗಳ ಅಡಿಯಲ್ಲಿ ದಟ್ಟ ಪೊದೆ ಸಸ್ಯಗಳು ಬೆಳೀತವೆ. ಅನೇಕ ರೀತಿಯ ಸಾಂಬಾರು ಪದಾರ್ಥಗಳು ಕೂಡ ಇಲ್ಲಿ ಬೆಳೀತಾರೆ. ಯಾವ್ಯಾವಂದರೆ ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ದಾಲ್ಚಿನ್ನಿ ಆಗಿರ್ಬೋದು, ಮತ್ತು ಔಷಧಿ ಸಸ್ಯಗಳು ಇವೆಲ್ಲ ಏನು ಮಾಡ್ತಾರೆ ಈ ನಿತ್ಯ ಹರಿದ್ವರ್ಣದಲ್ಲಿ ಬೆಳೆಸ್ತಾರೆ. ಇಂಥ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗು ಈ ಜಿಲ್ಲೆಗಳೆಲ್ಲ ಏನು ಮಾಡ್ತೈತೆ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. ಎರಡನೇದು ಎಲೆ ಉದುರಿಸುವ ಕಾಡುಗಳು ಅಥವಾ ಎಲೆ ಉದುರಿಸುವ ಸಸ್ಯವರ್ಗ. ಇದು ಹೆಂಗಿರುತ್ತೆ ಅಂತ ನೋಡ್ರಿ. ಚಳಿಗಾಲದ ತರುವಾಯ ತೇವಾಂಶದ ಕೊರತೆಯಿಂದಾಗಿ ಮರಗಳೇನು ಮಾಡ್ತವೆ ತಮ್ಮ ಎಲೆಗಳನ್ನು ಉದುರಿಸ್ತಾ ಇರ್ತವೆ ಮತ್ತು ವಸಂತ ಋತುವಿನಲ್ಲಿ ಏನು ಮಾಡ್ತವೆ ಚಿಗುರ್ತವೆ. ಇವುಗಳನ್ನ ಏನಂತೀವಿ ನಾವು ಎಲೆ ಉದುರಿಸುವ ಸಸ್ಯವರ್ಗ ಅಂತೇಳಿ ಕರಿತೀವಿ. ಎಲೆ ಉದುರಿಸುವ ಸಸ್ಯವರ್ಗ ಅಂತೇಳಿ ಯಾವ ಸಸ್ಯವರ್ಗ ಕರಿತೀವಿ ಅಂದರೆ ನಾವು ಎಲೆ ಉದುರಿಸುವ ಸಸ್ಯವರ್ಗಕ್ಕೆ ಕರಿತೀವಿ. ಇಲ್ಲಿ ವಾರ್ಷಿಕವಾಗಿ ಮಳೆ ಎಷ್ಟು ಬೀಳ್ತದೆ ಅಂದರೆ 60ರಿಂದ 120 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಈ ಸಸ್ಯವರ್ಗಗಳನ್ನು ಮಾಡ್ತವೆ ಕಂಡು ಬರ್ತವೆ. ಇಂತಹ ಕಾಡುಗಳು ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಹಾಸನ ಜಿಲ್ಲೆಗಳಲ್ಲಿ ಪೂರ್ವ ಭಾಗ ಮತ್ತು ತುಮಕೂರಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಮಾಡ್ತೀವಿ ಇಂತಹ ಮರಗಳೇನು ಮಾಡ್ತೀವಿ ಬೆಳಿತೀವಿ. ಮತ್ತಿನ್ನ ಎಲ್ಲಿ ಬೆಳೀತೀವಿ ಅಂದರೆ ಕೋಲಾರದ ದಕ್ಷಿಣ ಭಾಗಗಳಾಗಿರ್ಬೋದು, ಮಂಡ್ಯ ಆಗಿರ್ಬೋದು, ರಾಮನಗರ ಮತ್ತು ಬೆಂಗಳೂರಿನ ಗ್ರಾಮಾಂತರಗಳಲ್ಲಿ ಇಂತಹ ಮರಗಳೇನು ಮಾಡ್ತವೆ ಕಂಡು ಬರ್ತವೆ. ಇಲ್ಲಿ ಇರುವಂತಹ ಮರಗಳು ಯಾವ್ಯಾವಪ್ಪ ಅಂದರೆ
ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಮತ್ತುಂಗ, ಬಾಗೆ, ಆಲ, ಶ್ರೀಗಂಧ ಮತ್ತು ಬಿದಿರು ಇವೇನು ಮಾಡ್ತವೆ ಇಲ್ಲಿ ಎಲೆ ಉದುರಿಸುವ ಕಾಡುಗಳಲ್ಲಿ ಕಂಡುಬರುವಂತಹ ಒಂದು ಮರಗಳು. ಈ ಮರಗಳು ಕೂಡ ಏನು ಮಾಡ್ತಾರೆ ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇವು ಸಹ ಏನು ಮಾಡಬೇಕು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಸಸ್ಯವರ್ಗದಲ್ಲಿ ಏನು ಮಾಡ್ತೀವಿ ಅಂತಂದರೆ ನಿತ್ಯ ಋತುವರ್ಣ ಕಾಡುಗಳಲ್ಲಿ ಬರುವಂತಹ ಮರಗಿಡಗಳೇ ಬೇರೆ, ಹಾಗೆ ಎಲೆ ಉದುರಿಸುವ ಸಸ್ಯವರ್ಗದಲ್ಲಿ ಕಂಡುಬರುವಂತಹ ಮರಗಳೇ ಬೇರೆ. ಅಲ್ಲಿ ನಿತ್ಯ ಋತುವರ್ಣದಲ್ಲಿ ಯಾವ್ಯಾವ ಬಂದಿವು, ತೇಗ ಆಗಿರ್ಬೋದು, ಬೀಟೆ, ನಂದಿ, ಧೂಪ, ಹೊನ್ನೆ, ಹೆಬ್ಬಲಸು ಇಂಥವೆಲ್ಲ ಬಂದಿವಲ್ಲ, ಅದೇ ರೀತಿಯಾದಂತಹ ಇಲ್ಲಿ ಏನು ಮಾಡ್ತೇವೆ, ತೇಗ ಅಲ್ಲೂ ಬಂದೈತೆ ಇಲ್ಲೂ ಬಂದೈತೆ, ಹೊನ್ನೆನೂ ಕೂಡ ಏನಿದೆ ಅಲ್ಲೂ ಬಂದೈತೆ ಅನಿಸ್ತತೆ. ಬಂದಿತ್ತಲ್ಲ ಅಲ್ಲೂ ಬಂದಿತ್ತು ಅಲ್ಲೂ ಹೊನ್ನೆ ಬಂದಿತ್ತು. ಹಾಗೆ ಮತ್ತಿ, ಅಲ್ಲೇ ಮತ್ತಿ ಏನು ಬರಲಿಲ್ಲ. ಬೇವು, ಇವೆಲ್ಲ ಏನಿವು ಎಲೆ ಉದುರಿಸುವ ಕಾಡುಗಳು. ಬೇವು, ಮಾವು, ಹಲಸು ಅಲ್ಲೂ ಬಂದಿತ್ತು. ಮುತ್ತುಂಗ, ಬಾಗೆ, ಆಲ, ಶ್ರೀಗಂಧ ಅಂದರೆ ಸ್ವಲ್ಪ ಅಷ್ಟೇ ಬೇರೆ ಬೇರೆ ಇರ್ತೈತೆ. ಅಲ್ಲೇನು ಮುಖ್ಯವಾಗಿ ಬೀಟೆ ಇದು ಬಂತಂದರೆ, ಬೀಟೆ, ಧೂಪ ಇಂಥವು ಬಂತಂದರೆ ಅದು ಯಾವುದು ನಿತ್ಯ ಹರಿದ್ವರ್ಣ. ಇಲ್ಲಿ ಮತ್ತಿ, ಬೇವು, ಮಾವು, ಹಲಸು, ಮತ್ತುಂಗ, ಬಾಗಿ ಇವೆಲ್ಲ ಬಂದರೆ ಎಲೆ ಉದುರಿಸುವ ಕಾಡುಗಳು. ಇವಾಗ ಮಿಶ್ರ ಬಗೆಯ ಕಾಡುಗಳ ಬಗ್ಗೆ ನೋಡೋಣ. ಇವಾಗ ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆಗಳನ್ನುಳ್ಳ ಎಲೆ ಉದುರಿಸುವ ಪ್ರಕಾರದ ಮರಗಳು ಬೆಳೆಯುವ ಸಸ್ಯವರ್ಗವೇನಂತೀವಿ ಮಿಶ್ರ ಬಗೆಯ ಕಾಡುಗಳು. ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಎಲೆ ಉದುರಿಸುವ ಕಾಡುಗಳು ಎರಡೂ ಸೇರಿಸಿ ಏನು ಮಾಡ್ತಾರೆ, ಹೊಸದೊಂದು ಸಸ್ಯವರ್ಗ ಇಲ್ಲಿ ಬೆಳವಣಿಗೆ ಆಗ್ತದೆ. ಅದಕ್ಕೆ ಮಿಶ್ರ ಬಗೆಯ ಅಂತ ಕರಿತೀವಿ. ಇಲ್ಲಿ ಮಳೆ ಎಷ್ಟಿರುತ್ತಪ್ಪ ಅಂತಂದರೆ 120 150 ಸೆಂಟಿಮೀಟರಷ್ಟು ಮಳೆಯನ್ನು ಬೀಳ್ತೈತೆ. ಈ ಕಾಡುಗಳು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಕೆಲವು ಭಾಗಗಳಲ್ಲಿ ಕಂಡುಬರ್ತೈತೆ. ಹಾಗೆ ಪೂರ್ವ ಭಾಗ ಮತ್ತು ಚಿಕ್ಕಮಗಳೂರು, ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಇಂತಹ ಮರಗಳು ಕಂಡುಬರ್ತವೆ. ತೇಗ, ಹೊನ್ನೆ, ಮತ್ತಿ, ನಂದಿ, ದಿಂಡಗ, ಶ್ರೀಗಂಧ, ಹಲಸು. ಇಲ್ಲಿ ದಿಂಡಗ ಅನ್ನೋದೊಂದೇ ಹೊಸ ಶಬ್ದ ಬಂದಿದೆ, ಉಳಿದಿಂದೆಲ್ಲ ಎರಡರಲ್ಲಿರದೆ ಬಂದಿದೆ. ನಾವು ನೆನ್ಪಿಟ್ಕೊಳ್ಬೇಕಿದು. ಇವಾಗ ನಾಲ್ಕನೇದು ಯಾವುದು, ನಾಲ್ಕನೇ ಪ್ರಕಾರನೇ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯಗಳು. ಇಲ್ಲಿ ಮಳೆ ಎಷ್ಟಾಗ್ತದೆ ಅಂದರೆ 60 ಸೆಂಟಿಮೀಟರ್ಗಿಂತ ಕಡಿಮೆ ಆಗ್ತೈತೆ. ಮಳೆಯ ಕೊರತೆಯಿಂದಾಗಿ ಒಣ ಹವೆಯಿಂದಾಗಿ ಕುರುಚಲ ಗಿಡ, ಮುಳ್ಳಿನ ಗಿಡಗಳು ಬೆಳೀತವೆ. ಉದಾಹರಣೆಗೆ ಕಳ್ಳಿ, ಕತ್ತಳ್ಳಿ, ಕರಿಜಾಲಿ, ಬೇಲ, ಈಚಲು, ಹಂಚಿ, ಕುಂತಿ ಇವೆಲ್ಲ ಏನು ಮಾಡ್ತವೆ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗದಲ್ಲಿ ಕಂಡುಬರ್ತವೆ. ಅಲ್ಲಲ್ಲಿ ಆಲ, ಬೇವು, ಅರಳಿ, ಮತ್ತುಂಗದಂತಹ ಮರಗಳು ಸಹ ಇಲ್ಲಿ ಬೆಳೀತವೆ. ಇಂತಹ ಸಸ್ಯವರ್ಗವು ಬೀದರ್, ಕಲಬುರಗಿ, ಯಾದಗಿರಿ ಇತ್ಯಾದಿ ಜಿಲ್ಲೆಗಳಲ್ಲಿದೆ ಹಂಚಿಕೆಯಾಗಿದೆ. ಕರಾವಳಿ ಅಂಚಿನಲ್ಲಿರುವ ನದಿ ಮುಖಜ ಭೂಮಿ, ಅಳಿವೆಗಳು ಮತ್ತು ಮರಳು ಬಂಡೆಗಳಲ್ಲಿ ಅಂದರೆ ದಂಡೆಗಳಲ್ಲಿ ಬಿಳಿಲುಗಳಿಂದ ಏನಿರ್ತವೆ ಕೂಡಿರ್ತವೆ. ಆಲದ ಮರಕ್ಕೆಲ್ಲ ಹೆಂಗೆ ಜೋಗಿ ಬೀಳ್ತಾವಲ್ಲ ಅವಕ್ಕೆ ಏನಂತೀವಿ ಬಿಳಿಲು ಅಂತೇಳಿ ಕರಿತೀವಿ. ಇವು ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಇದನ್ನು ಮ್ಯಾಂಗ್ರೋವ್ ಸಸ್ಯವರ್ಗ ಅಂತೇಳಿ ಕರಿತೀವಿ. ಇವು ಸುಮಾರು 1400 ಮೀಟರ್ಗಿಂತ ಹೆಚ್ಚು ಎತ್ತರವುಳ್ಳ ಭಾಗದಲ್ಲಿ ತಂಪಾದ ವಾಯುಗುಣವಿರುವ ಕುದುರೆಮುಖ, ಬಾಬಾ ಬುಡನ್ಗಿರಿ, ಅದಕ್ಕೆ ಇನಾಮ್ ದತ್ತಾತ್ರೇಯ ಪೀಠ ಅಂತಲೂ ಕರೀತಾರೆ. ಬಿಳಿಗಿರಿ ರಂಗನ ಬೆಟ್ಟ, ಕೊಡಗಿನ ಬ್ರಹ್ಮಗಿರಿ ಸರಣಿಗಳು ಇಳಿಜಾರು ಹುಲ್ಲುಗಾವಲಿನಿಂದ ಕೂಡಿವೆ. ಇವುಗಳ ತಗ್ಗಾದ ಕಣಿವೆಗಳು, ಝರಿ ತೊರೆಗಳಿಂದ ಕೂಡಿದ ಭಾಗಗಳಿಗೆ ವಿಶಿಷ್ಟವಾದಂತಹ ಶೋಲಾ ಕಾಡುಗಳು ಕಂಡುಬರುತ್ತವೆ. ಹಾಗಾದರೆ ಶೋಲಾ ಕಾಡುಗಳು ಎಲ್ಲಿ ಕಂಡುಬರ್ತವೆ ಅಂತ ಕೇಳಿದ್ರೆ ಅದು ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯಗಳಲ್ಲಿ ಕಂಡುಬರ್ತವೆ. ಅರಣ್ಯದ ಹಂಚಿಕೆ. ಎಲ್ಲ ವಿವಿಧ ಅರಣ್ಯಗಳು ಒಳಗೊಂಡಂತೆ ಕರ್ನಾಟಕದಲ್ಲಿ ದಾಖಲಾದ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆ ಅಂದರೆ 43.4 ಲಕ್ಷ ಚದರ ಕಿಲೋಮೀಟರ್ ಇದೆ. ಇದರ ಭೌಗೋಳಿಕ ವಿಸ್ತೀರ್ಣ 22.6ರಷ್ಟು ಭಾಗದಷ್ಟಿದೆ. ಭಾರತದಲ್ಲಿ ಸಮೃದ್ಧವಾದ ಅರಣ್ಯಗಳಲ್ಲಿ ಕರ್ನಾಟಕವು 7ನೇ ಸ್ಥಾನದಲ್ಲಿ ಪಡ್ಕೊಂಡಿದೆ. 7ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಉತ್ತರ ಕನ್ನಡ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ್ದರೆ ಶಿವಮೊಗ್ಗ ಮತ್ತು ಚಾಮರಾಜನಗರ ಜಿಲ್ಲೆಗಳೇನು ಮಾಡಿದ್ದೇವೆ
ಇವು ಕೂಡ 2 ಮತ್ತು 3ನೇ ಸ್ಥಾನದಲ್ಲಿವೆ. ವಿಜಯಪುರ ಜಿಲ್ಲೆಯನ್ನು ಅತಿ ಕಡಿಮೆ ಹೊಂದಿರುವಂತಹ ಅಂದರೆ ಅರಣ್ಯ ಪ್ರದೇಶದಲ್ಲಿ ಏನಿದೆ ಕಡಿಮೆ ಪ್ರಮಾಣದಲ್ಲಿ ಇದೆ. ಇವಾಗ ಪ್ರಾಣಿ ಸಂಪತ್ತು, ಸಸ್ಯರಾಶಿ ಹಾಗೂ ವೃಕ್ಷ ರಾಶಿಗಳಷ್ಟೇ ವನ್ಯಜೀವಿ ಸಂಪತ್ತು ಕರ್ನಾಟಕ ರಾಜ್ಯದಲ್ಲಿದೆ. ಇದಕ್ಕೆ ಸಮೃದ್ಧ ಅರಣ್ಯ ಕ್ಷೇತ್ರ ಪ್ರಮುಖ ಕಾರಣ. ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟ ಜೀವ ವೈವಿಧ್ಯ ಉಲ್ಲಾಸ ತಾಣ ಅಂದರೆ ಹಾಟ್ಸ್ಪಾಟ್ಗಳಲ್ಲಿ ರಾಜ್ಯದ ಸಹ್ಯಾದ್ರಿ ಸರಣಿ ಕೂಡ ಸೇರಿವೆ. ಇತ್ತೀಚೆಗೆ ಅಲ್ಲೊಂದೇನಾಗಿದೆ, ವಿಶ್ವ ಪಾರಂಪರಿಕ ಪ್ರದೇಶ ಎಂದು ಘೋಷಿಸಲ್ಪಟ್ಟ ಒಟ್ಟು ಆನೆಗಳಲ್ಲಿ 25% ಮತ್ತು ಹುಲಿಗಳಲ್ಲಿ 10% ಭಾಗ ನಮ್ಮ ಕರ್ನಾಟಕದಲ್ಲಿವೆ. ಅಲ್ಲದೆ ಚಿರತೆ ಮತ್ತು ಕಾಡು ಹಂದಿ, ಕಾಡೆಮ್ಮೆ, ಕಾಡವೆ, ಜಿಂಕೆ, ಕರಡಿ, ಮುಳ್ಳುಹಂದಿ ಮೊದಲಾದ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತವೆ. ಜೊತೆಗೆ ವಿವಿಧ ಪ್ರಭೇದದ ಹಾವು, ವರ್ಣಮಯ ಪಕ್ಷಿಗಳು ಇಲ್ಲಿ ಕಂಡುಬರ್ತವೆ. ಪಶ್ಚಿಮ ಘಟ್ಟಗಳ ಮಧ್ಯಭಾಗದಿಂದ ಕರ್ನಾಟಕದ ಮಲೆನಾಡು ಭಾಗವು ಮಾತ್ರ ತನ್ನ ನೈಸರ್ಗಿಕ ಜೈವಿಕ ಪಾರಂಪರಿಕತೆಯನ್ನು ಉಳಿಸಿಕೊಂಡು ಬಂದಿದೆ. ಹೀಗಾಗಿ ಈ ಭಾಗದಲ್ಲಿ ವನ್ಯ ಪ್ರಾಣಿ ಸಂಕುಲ ಹೆಚ್ಚಾಗಿ ಕಂಡುಬರುವುದು. ವನ್ಯ ಪ್ರಾಣಿಗಳ ನೆಲೆಯನ್ನೊಳಗೊಂಡ ರಾಜ್ಯದ ಪ್ರಮುಖ ಅರಣ್ಯ ಪ್ರದೇಶಗಳೆಂದರೆ ಉತ್ತರ ಕನ್ನಡ ಮತ್ತು ಬೆಳಗಾವಿಯ ಭಾಗಗಳನ್ನೊಳಗೊಂಡ ಕರಾವಳಿಯ ಭಾಗ, ಸಹ್ಯಾದ್ರಿ ಮಲೆನಾಡಿನ ಬೆಟ್ಟಗಳ ಸಾಲು. ಉದಾಹರಣೆಗೆ ಇನಾಂ ದತ್ತಾತ್ರೇಯ ಪೀಠ ಅಂದರೆ ಬಾಬಾ ಬುಡನ್ಗಿರಿ ಸರಣಿ, ಬಿಳಿಗಿರಿ ರಂಗಯ್ಯನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಮುಂತಾದವುಗಳನ್ನು ದಕ್ಷಿಣದ ಮೈದಾನದಲ್ಲಿ ಕಂಡುಬರ್ತವೆ. ರಾಣೆಬೆನ್ನೂರು ಉತ್ತರ ಮೈದಾನದ ಪ್ರಮುಖ ವನ್ಯಜೀವಿ ಧಾಮ. ಉತ್ತರದಲ್ಲಿ ಕಂಡುಬರುವಂಥದ್ದು ರಾಣೆಬೆನ್ನೂರು. ಇಂದು ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಅಂತಂದರೆ 5 ರಾಷ್ಟ್ರೀಯ ಉದ್ಯಾನಗಳು, 4 ಪಕ್ಷಿಧಾಮಗಳು, 17 ವನ್ಯ ಪ್ರಾಣಿಧಾಮಗಳು ಕರ್ನಾಟಕದಲ್ಲಿ ಕಂಡುಬರ್ತವೆ. ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ. ಇಲ್ಲಿ ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಲ್ಲಿ ಕಂಡು ಬರ್ತೈತೆ. ಬೇಸಿಗೆ ಕಾಲ ಯಾವ ತಿಂಗಳಲ್ಲಿ ಕಂಡು ಬರ್ತೈತೆ? ಬೇಸಿಗೆ ಕಾಲ ಕೋಡ್ ಹೇಳಿದ್ದೀನಲ್ಲ, ಮಾರ್ಚಿಂದ ಮೇವರೆಗೆ. ಮಾಮೆಯನ್ನು ಬಿಟ್ಕೋಬೇಕಂತ ಹೇಳಿದ್ದೀನಿ ಇಲ್ಲಿ. ಮೇ ಅಂದರೆ ಮಾರ್ಚಿಂದ ಮೇ ಗಂಟ. ಹಾಗೆ ಮಳೆಗಾಲ ಜೂಸ್ ಅಂತ ಹೇಳಿದ್ದೀನಿ, ಜೂನಿಂದ ಸೆಪ್ಟೆಂಬರ್. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂದರೆ ಅಕ್ಟೋಬರಿಂದ ನವೆಂಬರ್. ಚಳಿಗಾಲ ಇದಕ್ಕೆ ಡಿಫೆ ಅಂದರೆ ಡಿಸೆಂಬರಿಂದ ಫೆಬ್ರವರಿ. ಹೀಗೆ ಇವು ನೆನ್ಪಿಟ್ಕೋಬೇಕು. ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಡ್ಯಾಶ್ ಆಗಿದೆ. ಅತಿ ಹೆಚ್ಚು ಋತುಮಾನ ಅಂದರೆ ಯಾವಾಗ ಮಳೆ ಬೀಳ್ತೈತೆ? ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತೈತೆ. ಮಳೆಗಾಲದಲ್ಲಿ ತಾನೇ ಬೀಳೋದು. ಮಳೆಗಾಲ ಅಂತೇಳಿ ಇಲ್ಲಿ ಬರೀಬೇಕು, ಮಳೆಗಾಲ. ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡು ಬರ್ತೈತಿ. ಉತ್ತರ ಕರ್ನಾಟಕದಲ್ಲಿ ಯಾವ ಮಣ್ಣು ಹೆಚ್ಚು ಕಂಡು ಬರ್ತೈತೆ? ಉತ್ತರ ಕರ್ನಾಟಕದಲ್ಲಿ ಕೆಂಪು ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರ್ತೈತೆ. ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ಡ್ಯಾಶ್ ಪ್ರದೇಶದಲ್ಲಿವೆ ಅಂದರೆ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಏನಂತೀವಿ ನಾವು? ಅಲ್ಲಿ ಹಚ್ಚ ಹಸಿರಾಗಿರ್ತವೆ. ಇವು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತೇಳಿ ಕರಿತೀವಿ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ವಿಜಯಪುರ ಜಿಲ್ಲೆಯಲ್ಲಿದೆ. ಇವಾಗ 4 ಋತುಮಾನಗಳು, ಇವು ಗುಂಪುಗಳಲ್ಲಿ ಚರ್ಚೆ ಮಾಡಬೇಕು. ಇವು GPS ಎಕ್ಸಾಮ್ಗೆ ಉಪಯುಕ್ತವಾದಂತಹ ಪ್ರಶ್ನೆಗಳಾಗಿದ್ದಾವೆ. ಕರ್ನಾಟಕದ 4 ಋತುಮಾನಗಳು ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಇವೆಲ್ಲ 4 ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಲ್ಲ, ಅವು 4 ಇಲ್ಲಿ ಬರೀಬೇಕು. ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೀಬೇಕು. ಮಣ್ಣಿನ ವಿಧಗಳು ಹೇಳಿದ್ದೀನಿ, ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಇವೆಲ್ಲ ಮಣ್ಣಿನ ವಿಧಗಳು ಇಲ್ಲಿ ಬರೀಬೇಕು. ಕರ್ನಾಟಕ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಬೇಕು. ನಿತ್ಯ ಹರಿದ್ವರ್ಣ, ಎಲೆ ಉದುರುವ, ಇವೆಲ್ಲ ಏನು ಮಾಡಬೇಕು? ಇಲ್ಲಿ ಬರೀಬೇಕು. ಕರ್ನಾಟಕ ಶ್ರೀಗಂಧ ನಾಡು ಅಂತೇಳಿ ಕರಿತೀವಿ. ಯಾಕಂದರೆ ಶ್ರೀಗಂಧದ ಮರಗಳು ಹೆಚ್ಚಾಗಿ ಬೆಳೆಯೋದರಿಂದ ಅದು ಹಾಗೆ ಕರಿತೀವಿ. ಈಗ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಇವೆಲ್ಲ ನಿಮ್ಮ ಬುಕ್ ನೋಡು ನೀಟಾಗಿ ಬರೀಬೇಕು. ಇವಾಗ ಆದಿಚುಂಚನಗಿರಿ ಇವೇನಿದ್ದಾವೆ ಇವೆಲ್ಲ ಹೊಂದಿಸಿ ಬರೀಬೇಕು. ಇವೆಲ್ಲ ಆದಿಚುಂಚನಗಿರಿ ಎಲ್ಲಿ ಕಂಡು ಬರ್ತೈತೆ? ಇದೊಂದು ನವಿಲು ಧಾಮ. ಆದಿಚುಂಚನಗಿರಿ ಅನ್ನೋದೊಂದು ಇದೊಂದು ನವಿಲು ಧಾಮವಾಗಿದೆ. ಮದ್ದಗದ್ದೆ ಅಂದರೆ ಒಂದು ಪಕ್ಷಿಧಾಮ. ಮದ್ದಗದ್ದೆ, ಮಂಡಗದ್ದೆ ಅಂತ ನಾವು ಕರಿತೀವಲ್ಲ, ಅದೇ ಒಂದು ಪಕ್ಷಿಧಾಮ. ನಾಗರಹೊಳೆ ಅನ್ನೋದು ಇದು ಒಂದು ರಾಷ್ಟ್ರೀಯ ಉದ್ಯಾನವನ. ಶ್ರೀಗಂಧದ ಮರ ಎಲ್ಲಿ ಬೆಳೀತದೆ? ಶ್ರೀಗಂಧದ ಮರ ಎಲೆ ಉದುರಿಸುವ ಕಾಡು.
ಶ್ರೀಗಂಧ ಮೇಲೆ ಇದೊಂದು ಎಲೆ ಉದುರಿಸುವ ಕಾಡು ಅಂತ ಅರ್ಥ. ಹೀಗೆ ಹೊಂದಾಣಿಕೆ ಮಾಡಬೇಕು. ಇಲ್ಲಿಗೆ ಏನಾಯ್ತು ಅಂದರೆ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಬಗ್ಗೆ ಒಂದು ಲೆಸನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.